brought to you by Vigard. ಕೂಡ ಎಲ್ಲ ಕಾರ್ಯಕರ್ತರು ಕೂಡ ಮನೆ ಮನೆಗೆ ಹೋಗಿ ಈಶ್ವರಪ್ಪನ ಗೆಲ್ಲಿಸಬೇಕು ಅಂತೇಳಿ ಮಹಾ ಸಂಪರ್ಕ ಅಭಿಯಾನ ಮಾಡ್ತಾ ಇದ್ದಾರೆ. ಆ ಲೆಕ್ಕದಲ್ಲಿ ಇವತ್ತು ಬಾಪೂಜಿ ನಗರದ ಕಾರ್ಯಕರ್ತರು ಇಲ್ಲಿ ಒಟ್ಟಿಗೆ ಸೇರಿದ್ದಾರೆ. ರಾಮ ಮಂದಿರದ ಎದುರಿಗೆ ಪ್ರತಿ ಮನೆಗೂ ಹೋಗ್ತಾರೆ. ಈ ರೀತಿ ನೂರಾರು ಜನ ಕಾರ್ಯಕರ್ತರು ಪ್ರತಿ ವಾರ್ಡ್ನಲ್ಲೂ ಓಡಾಟ ಮಾಡ್ತಿರೋದು ಇವಾಗ ಕಾಣ್ತಾ ಇದ್ದೀವಿ ನಾವು. ಇದನ್ನು ಬರುವಂಥ ದಿನಗಳಲ್ಲಿ ನಾಳೆಯಿಂದ ನಾಡ್ದು ನಮ್ಮ ಕೈಯಲ್ಲಿ ಪಾಂಪ್ಲೆಟ್ ಸಿಗುತ್ತೆ, ನನ್ನ ಸಿಂಬಲ್ ಯಾವುದು ಅಂತ. ಆ ಸಿಂಬಲ್ ತೊಗೊಂಡು ಮತ್ತೆ ಮನೆ ಮನೆಗೆ ಹೋಗ್ತಾರೆ. ಸಿಂಬಲ್ ತಿಳಿಸಿ ಈ ಲೋಕಸಭಾ ಕ್ಷೇತ್ರದ ನಮ್ಮ ಕಾರ್ಯಕರ್ತರು, ಬಡವರು, ಹಿರಿಯರು, ಯುವಕರು, ಹೆಣ್ಮಕ್ಳು, ರೈತರು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಈ ಬಾರಿ ಈಶ್ವರಪ್ಪನ ಗೆಲ್ಲಿಸಬೇಕು. ಒಂದು ವಂಶದ ಕೈಯಲ್ಲಿರೋಂಥ ಕಾಂಗ್ರೆಸ್ಸನ್ನು ಸೋಲಿಸಬೇಕು, ಅಪ್ಪ ಮಕ್ಕಳ ಕೈಯಲ್ಲಿರೋಂಥ BJPನೂ ಸೋಲಿಸಬೇಕು, ಹಿಂದೂ ಪರವಾಗಿ ಹೋರಾಟ ಮಾಡ್ತಿರೋಂಥ ಈಶ್ವರಪ್ಪನ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾನು ಈ ಚುನಾವಣೆಯಲ್ಲಿ ಗೆಲ್ತೇನೆ. ಗೆದ್ದ ತಕ್ಷಣ ಮೋದಿ ಪ್ರಧಾನಮಂತ್ರಿ ಮಾಡ್ತೇನೆ. ಸರ್, ಬೆಳಗಿಂದ ಎಲ್ಲೆಲ್ಲಿ ಹೋಗ್ತಿದ್ದೀರಾ? ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಿದ್ದಾರೆ ಎಲ್ಲ ಕಡೆನೂ ಇದೇ ರೀತಿ ದೊಡ್ಡ ಸಂಖ್ಯೆ ಮಹಾಸಂಪರ್ಕ ಅಭಿಯಾನ. ಯಾಕೆಂದರೆ ಈ ರೀತಿ ಕಾರ್ಯಕರ್ತರು ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರಿಲ್ಲ, BJPಯಲ್ಲಿ ಇದ್ದವರೆಲ್ಲರೂ ನನ್ನ ಜೊತೆ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಕಾರ್ಯಕರ್ತರು ಕಾಂಗ್ರೆಸ್ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಇಲ್ಲ ಮತ್ತು ಇವರು ರಾಘವೇಂದ್ರ ಅವ್ರಿಗೂ ಇಲ್ಲ. ಈ ರೀತಿ ಎಲ್ಲ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋಂಥ ಸಂದರ್ಭದಲ್ಲಿ ತುಂಬ ಸಂತೋಷ. ಬರೀ ಶಿವಮೊಗ್ಗ ಅಲ್ಲ, ಇಡೀ ಜಿಲ್ಲೆನಲ್ಲಿ ಇದೇ ಅಭಿಪ್ರಾಯ ಇದೆ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು ಜನ ತೀರ್ಮಾನ ಮಾಡಿದ್ದಾರೆ, ಈಶ್ವರಪ್ಪನ ಗೆಲ್ಲಿಸಬೇಕು, ಮೋದಿನ ಪ್ರಧಾನಮಂತ್ರಿ ಮಾಡಬೇಕು ಅಂತ. ಸರಿ, ನಾಮಪತ್ರ ಸಲ್ಲಿಸೋಕ್ಕಿಂತ ವಾತಾವರಣ ಬೇರೆ ಇತ್ತು, ಸಲ್ಲಿಸಿದ ಮೇಲೆ ವಾತಾವರಣ ಚೆನ್ನಾಗಿ ಆಗ್ತಿದೆ. ನಾಮಪತ್ರ ಸಲ್ಸಲ್ಲ ಅಂತ ಅಪಪ್ರಚಾರ ಮಾಡಿದ್ರು. ಮನೆ ಒಂದು 5,000 10,000 ಓಟ್ ತೊಗೊಂಡ್ರೆ ಹೆಚ್ಚು ಅಂತಂದರು. ನಾಮಪತ್ರ ಸಲ್ಸನೆ 30-35 ಸಾವಿರ ಬಂದಿದ್ದು ನೋಡಿ ಕಾಂಗ್ರೆಸ್ನವ್ರಿಗೂ ರಾಘವೇಂದ್ರ ಇಬ್ಬರಿಗೂ ಎದೆ ಹೊಡೆದೋಯ್ತು. ಇನ್ನೂ ಹೇಳ್ತಾ ಇದ್ದಾರೆ ನಾಳೆ ತನಕ ವಾಪಸ್ ತೊಗೊಳಕ್ಕೆ ಸಮಯ ಇದೆ, ವಾಪಸ್ ತೊಗೋತಾರೆ ಅಂತ. ಯಾವ್ದು ಸಂದರ್ಭಕ್ಕೂ ವಾಪಸ್ ತೊಗೊಳ್ಳೋ ಪ್ರಶ್ನೆ ಇಲ್ಲ. ಬಾಪೂಜಿ ನಗರದ ಶ್ರೀರಾಮಚಂದ್ರನ ಎದುರು ನಿಂತಿದ್ದೇನೆ. ಬಡವರ ಪರವಾಗಿ, ಹಿಂದುತ್ವದ ಪರವಾಗಿ ಚುನಾವಣೆ ನಿಲ್ತೇನೆ. ಆ ರಾಮ ನನಗೆ ರಕ್ಷಣೆ ಮಾಡ್ತಾನೆ. ಪ್ರಭು ಶ್ರೀರಾಮಚಂದ್ರನ ಲೆಕ್ಕದಲ್ಲಿ ನಾನು MP ಆಗಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಕ್ಕೆ ಹೋಗ್ತೇನೆ. ಕಾಂಗ್ರೆಸ್ ಅಪಪ್ರಚಾರ ಮಾಡ್ತಿದ್ದಾರೆ ಜಾಹೀರಾತು ಮೂಲಕವಾಗಿ. ಕೂಡ ಎಲ್ಲ ಕಾರ್ಯಕರ್ತರು ಕೂಡ ಮನೆ ಮನೆಗೆ ಹೋಗಿ ಈಶ್ವರಪ್ಪನ ಗೆಲ್ಲಿಸಬೇಕು ಅಂತೇಳಿ ಮಹಾ ಸಂಪರ್ಕ ಅಭಿಯಾನ ಮಾಡ್ತಾ ಇದ್ದಾರೆ. ಆ ಲೆಕ್ಕದಲ್ಲಿ ಇವತ್ತು ಬಾಪೂಜಿ ನಗರದ ಕಾರ್ಯಕರ್ತರು ಇಲ್ಲಿ ಒಟ್ಟಿಗೆ ಸೇರಿದ್ದಾರೆ. ರಾಮ ಮಂದಿರದ ಎದುರಿಗೆ ಪ್ರತಿ ಮನೆಗೂ ಹೋಗ್ತಾರೆ. ಈ ರೀತಿ ನೂರಾರು ಜನ ಕಾರ್ಯಕರ್ತರು ಪ್ರತಿ ವಾರ್ಡ್ನಲ್ಲೂ ಓಡಾಟ ಮಾಡ್ತಿರೋದು ಇವಾಗ ಕಾಣ್ತಾ ಇದ್ದೀವಿ ನಾವು. ಇದನ್ನು ಬರುವಂಥ ದಿನಗಳಲ್ಲಿ ನಾಳೆಯಿಂದ ನಾಡ್ದು ನಮ್ಮ ಕೈಯಲ್ಲಿ ಪಾಂಪ್ಲೆಟ್ ಸಿಗುತ್ತೆ, ನನ್ನ ಸಿಂಬಲ್ ಯಾವುದು ಅಂತ. ಆ ಸಿಂಬಲ್ ತೊಗೊಂಡು ಮತ್ತೆ ಮನೆ ಮನೆಗೆ ಹೋಗ್ತಾರೆ. ಸಿಂಬಲ್ ತಿಳಿಸಿ ಈ ಲೋಕಸಭಾ ಕ್ಷೇತ್ರದ ನಮ್ಮ ಕಾರ್ಯಕರ್ತರು, ಬಡವರು, ಹಿರಿಯರು, ಯುವಕರು, ಹೆಣ್ಮಕ್ಳು, ರೈತರು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಈ ಬಾರಿ ಈಶ್ವರಪ್ಪನ ಗೆಲ್ಲಿಸಬೇಕು. ಒಂದು ವಂಶದ ಕೈಯಲ್ಲಿರೋಂಥ ಕಾಂಗ್ರೆಸ್ಸನ್ನು ಸೋಲಿಸಬೇಕು, ಅಪ್ಪ ಮಕ್ಕಳ ಕೈಯಲ್ಲಿರೋಂಥ BJPನೂ ಸೋಲಿಸಬೇಕು, ಹಿಂದೂ ಪರವಾಗಿ ಹೋರಾಟ ಮಾಡ್ತಿರೋಂಥ ಈಶ್ವರಪ್ಪನ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾನು ಈ ಚುನಾವಣೆಯಲ್ಲಿ ಗೆಲ್ತೇನೆ. ಗೆದ್ದ ತಕ್ಷಣ ಮೋದಿ ಪ್ರಧಾನಮಂತ್ರಿ ಮಾಡ್ತೇನೆ. ಸರ್, ಬೆಳಗಿಂದ ಎಲ್ಲೆಲ್ಲಿ ಹೋಗ್ತಿದ್ದೀರಾ? ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಿದ್ದಾರೆ ಎಲ್ಲ ಕಡೆನೂ ಇದೇ ರೀತಿ ದೊಡ್ಡ ಸಂಖ್ಯೆ ಮಹಾಸಂಪರ್ಕ ಅಭಿಯಾನ. ಯಾಕೆಂದರೆ ಈ ರೀತಿ ಕಾರ್ಯಕರ್ತರು ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರಿಲ್ಲ, BJPಯಲ್ಲಿ ಇದ್ದವರೆಲ್ಲರೂ ನನ್ನ ಜೊತೆ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಕಾರ್ಯಕರ್ತರು ಕಾಂಗ್ರೆಸ್ಗೂ ಇಲ್ಲ ಮತ್ತು ಇವರು ರಾಘವೇಂದ್ರ ಅವ್ರಿಗೂ ಇಲ್ಲ. ಈ ರೀತಿ ಎಲ್ಲ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಬಂದಿರೋಂಥ ಸಂದರ್ಭದಲ್ಲಿ ತುಂಬ ಸಂತೋಷ. ಬರೀ ಶಿವಮೊಗ್ಗ ಅಲ್ಲ, ಇಡೀ ಜಿಲ್ಲೆನಲ್ಲಿ ಇದೇ ಅಭಿಪ್ರಾಯ ಇದೆ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು ಜನ ತೀರ್ಮಾನ ಮಾಡಿದ್ದಾರೆ, ಈಶ್ವರಪ್ಪನ ಗೆಲ್ಲಿಸಬೇಕು, ಮೋದಿನ ಪ್ರಧಾನಮಂತ್ರಿ ಮಾಡಬೇಕು ಅಂತ. ಸರಿ, ನಾಮಪತ್ರ ಸಲ್ಲಿಸೋಕ್ಕಿಂತ ವಾತಾವರಣ ಬೇರೆ ಇತ್ತು, ಸಲ್ಲಿಸಿದ ಮೇಲೆ ವಾತಾವರಣ ಚೆನ್ನಾಗಿ ಆಗ್ತಿದೆ. ನಾಮಪತ್ರ ಸಲ್ಸಲ್ಲ ಅಂತ ಅಪಪ್ರಚಾರ ಮಾಡಿದ್ರು. ಮನೆ ಒಂದು 5,000 10,000 ಓಟ್ ತೊಗೊಂಡ್ರೆ ಹೆಚ್ಚು ಅಂತಂದರು. ನಾಮಪತ್ರ ಸಲ್ಸನೆ 30-35 ಸಾವಿರ ಬಂದಿದ್ದು ನೋಡಿ ಕಾಂಗ್ರೆಸ್ನವ್ರಿಗೂ ರಾಘವೇಂದ್ರ ಇಬ್ಬರಿಗೂ ಎದೆ ಹೊಡೆದೋಯ್ತು. ಇನ್ನೂ ಹೇಳ್ತಾ ಇದ್ದಾರೆ ನಾಳೆ ತನಕ ವಾಪಸ್ ತೊಗೊಳಕ್ಕೆ ಸಮಯ ಇದೆ, ವಾಪಸ್ ತೊಗೋತಾರೆ ಅಂತ. ಯಾವ್ದು ಸಂದರ್ಭಕ್ಕೂ ವಾಪಸ್ ತೊಗೊಳ್ಳೋ ಪ್ರಶ್ನೆ ಇಲ್ಲ. ಬಾಪೂಜಿ ನಗರದ ಶ್ರೀರಾಮಚಂದ್ರನ ಎದುರು ನಿಂತಿದ್ದೇನೆ. ಬಡವರ ಪರವಾಗಿ, ಹಿಂದುತ್ವದ ಪರವಾಗಿ ಚುನಾವಣೆ ನಿಲ್ತೇನೆ. ಆ ರಾಮ ನನಗೆ ರಕ್ಷಣೆ ಮಾಡ್ತಾನೆ. ಪ್ರಭು ಶ್ರೀರಾಮಚಂದ್ರನ ಲೆಕ್ಕದಲ್ಲಿ ನಾನು MP ಆಗಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಕ್ಕೆ ಹೋಗ್ತೇನೆ. ಕಾಂಗ್ರೆಸ್ ಅಪಪ್ರಚಾರ ಮಾಡ್ತಿದ್ದಾರೆ ಜಾಹೀರಾತು ಮೂಲಕವಾಗಿ. brought to you by Vigard.